ನಾಡು ಕಂಡಂಥ ಧೀಮಂತ ರಾಜಕಾರಣಿ ಎಸ್.ಎಂ. ಕೃಷ್ಣ ನಮ್ಮನ್ನಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಇಂದು ಅವರ ಹುಟ್ಟೂರಾಗಿರ್ತಕ್ಕಂಥ ಸೋಮನಹಳ್ಳಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ನೆರವೇರ್ತಾ ಇದೆ. ಅವರು ಹುಟ್ಟಿನ ಮನೆ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಂದೇ ಇಡೀ ದೇಶ ಹಾಗೂ ರಾಜ್ಯದಲ್ಲಿ ಹೆಸರನ್ನು ಪಡೆದಂಥ ಎಸ್.ಎಂ. ಕೃಷ್ಣ ಅವರ ಹುಟ್ಟಿದ ಮನೆಯ ದೃಶ್ಯ ಇದು. ಅವರು ಇದೇ ಮನೆಯಲ್ಲಿ 7ನೇ ತರಗತಿಯವರೆಗೂ ಸಹ ಇಲ್ಲೇ ಇದ್ಕೊಂಡು 7ನೇ ತರಗತಿವರೆಗೂ ಸಹ ಹುಟ್ಟೂರಿನಲ್ಲೇ ಅವರು ವಿದ್ಯಾಭ್ಯಾಸವನ್ನು ಮಾಡಿದರು. ಅವರ ಹಳೆಯ ಮನೆ ಈಗಲೂ ಸಹ ನೆನಪಾಗಿರುವಂಥದ್ದು. ಈ ಮನೆಯಲ್ಲಿ ಅವರ ಸಂಬಂಧಿಕರು ಈಗಲೂ ಸಹ ವಾಸವನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಮನೆಯಲ್ಲಿ ಸಂಪೂರ್ಣವಾಗಿ ನೀರವ ಮೌನ ಆವರಿಸಿದೆ. ಎಸ್.ಎಂ. ಕೃಷ್ಣ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅವರ ಕುಟುಂಬಸ್ಥರು ಅವರ ಭಾವಚಿತ್ರವನ್ನು ಇಟ್ಟು ದೀಪವನ್ನು ಇಟ್ಟು ಅವರಿಗೆ ನಮನವನ್ನು ಸಲ್ಲಿಸ್ತಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಇದು ತುಂಬಾ ಹಳೆಯದಾದ ಮನೆ. ಎಸ್.ಎಂ. ಕೃಷ್ಣ ಅವರಿಗೆ ತುಂಬ ಪ್ರೀತಿಯಾದಂಥ ಮನೆ. ಅವರು ಮದ್ದೂರು ಭಾಗ ಮತ್ತು ಸೋಮನಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಈ ಮನೆಗೆ ಭೇಟಿಯಾಗಿ ಕುಟುಂಬಸ್ಥರ ಜೊತೆಗೂ ಸಹ ಎಲ್ಲರೂ ಸಹ ಅವರ ಮಾತಾಡಿಸ್ತಾ ಇದ್ದರು. ಹೀಗಾಗಿ ಎಸ್.ಎಂ. ಕೃಷ್ಣ ಅಂದರೆ ಈ ಊರಿನ ಜನರಿಗೆ ಅದೊಂದು ವಿಶೇಷವಾದಂಥ ಪ್ರೀತಿ. ಈಗಲೂ ಸಹ ಅವರನ್ನು ನೆನೆದು ಈ ಭಾಗದ ಜನರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರು ಸರಳ ಮತ್ತು ಸಜ್ಜನಿಕೆ ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ನೀಡಿದಂಥವರು. ಹೀಗಾಗಿ ಎಸ್.ಎಂ. ಕೃಷ್ಣ ಅವರು ಅಂದ್ರೇ ವಿಶೇಷವಾದಂಥ ಪ್ರೀತಿ ಈ ಭಾಗದ ಜನರಿಗಿದೆ. ವಿಶೇಷವಾಗಿ ಇವತ್ತು ಅವರ ಹುಟ್ಟೂರಿನ ಜನ ಎಲ್ಲರೂ ಸಹ ನೀರವ ಮೌನದಲ್ಲಿ ಭಾಗಿಯಾಗಿರುವಂಥದ್ದು. ಅವರ ಸಂಬಂಧಿಕರು ಸಹ ಇದ್ದಾರೆ, ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಎಸ್.ಎಂ. ಕೃಷ್ಣ ಅವರು ಈ ಮನೆಯಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದರು ಅಂತ ಹೇಳಿ ಅವ್ರನ್ನೂ ಸಹ ಕೇಳೋಣ. ಸರ್, ಎಸ್.ಎಂ. ಕೃಷ್ಣ ಅವರು ಹುಟ್ಟಿದ ಮನೆ ಇದು, ಎಲ್ಲಿವರೆಗೂ ಸಹ ಅವರು ಈ ಮನೆಯಲ್ಲಿ ವಾಸವಾಗಿದ್ದರು ಅಂತ? ಸರ್ ಅವ್ರು ಹುಟ್ಟಿದ್ದೇ ಇಲ್ಲೇ ಹುಟ್ಟಿದ್ದವರು. ಅಪ್ ಟು 7th ಇಲ್ಲೇ ಓದಿದ್ದು. ಆ ರೂಮಲ್ಲೇ ಅವ್ರು ಇದ್ದದ್ದು. ಆ ರೂಮಲ್ಲಿ ಇದ್ದದ್ದು. ಆಮೇಲೆ ಅವ್ರ ಸಾವು ನಿಜವಾಗಲೂ ಎಲ್ಲ ಮನುಷ್ಯ ಮೇಲೆ ಪ್ರಾಣಿ ಪಕ್ಷಿ ಮೇಲೆ ಸಾವಿದ್ದಿದ್ದೆ. ಅವ್ರು ಯಾರ ಹತ್ರನೂ ಟೀಕೆ ತಗೊಂಡಿಲ್ಲ, ಒಬ್ಬರ ಹತ್ರ ಒಂದು ಇದು ತಗೊಂಡಿಲ್ಲ. ವಾಟರ್ ನಾಗರಾಜು ಅಂತವರು ಅಳ್ತಿದ್ರು ನೆನೆಸ್ಕೊಂಡು. ನಿಜವಾಗೂ ನಮಗೆ ಎಷ್ಟು ಬೇಜಾರಾಗ್ತದೆ ಅಂದರೆ, ಇಂಥ ಮಾಣಿಕೆ ಕಳ್ಕೊಂಡು ನಾವು ಸೋಮನಹಳ್ಳಿ, ಮಂಡ್ಯದ ಸೋಮನಹಳ್ಳಿ ಅಂದರೆ ಎಸ್.ಎಂ. ಕೃಷ್ಣರವರು ಅನ್ನೋರು ನಮ್ಗೆ ಆಗ ಒಂಥರ ಬೆಲೆ ಇರೋದು. ಎಸ್.ಎಂ. ಕೃಷ್ಣರವರು ಅನ್ನೋರು ಪ್ರತಿ ಎಲ್ಲಾರು ಹೋಗಿ ನೀವು ಎಲ್ಲಾರು ಹೋದ್ರೂ ಎಸ್.ಎಂ. ಕೃಷ್ಣರವರು ಅನ್ನೋರು ಆ ಒಂದು ಇನ್ನೂ ಆಯಿತು ನಮ್ಮ ಫ್ಯಾಮಿಲಿಲಿ ಮತ್ತೆ ಇನ್ಯಾರೂ ಸಿಗಲ್ಲ ಅನಿಸುತ್ತೆ. ತಾವು ಕೊನೆಯದಾಗಿ ಅವ್ರನ್ನ ಯಾವಾಗ ಭೇಟಿಯಾಗಿದ್ದು ನೆನಪುಗಳು ಹೇಗಿತ್ತು ಅಂತ? ಈಗ 11 ತಿಂಗಳಲ್ಲಿ ಬಂದಿದ್ದರು, ಮನೆಗೆ ಬಂದಿದ್ದರು. ಆಗೇನಾಯಿತು, ತಹಸೀಲ್ದಾರು ಇನ್ಸ್ಪೆಕ್ಟ್ರಿಗೆಲ್ಲ ಇಲ್ಲಿ ಅಡ್ಡಾಕೊಂಡ್ರು. ಸಾರ್ ಹೋಗಬೇಡಿ, ಅಲ್ಲೆಲ್ಲ ಕಲ್ಲದ, ಇನ್ನು ಹಿಂದೆಗಡೆ ಬನ್ನಿ ತೋರಿಸ್ತೀನಿ, ಅಲ್ಲೆಲ್ಲ ಕಲ್ಲದೆ ಬಾವಿ, ಆಮೇಲೆ ಬಾವಿ ಇದೆ, ಹೋಗ್ಬೇಡಿ ಸರ್, ನಿಮ್ಮ ಕೈಲಾಗಲ್ಲ ಅಂದರು. ನಾನು ಹುಟ್ಟಿದ ಮನೆ ಇಲ್ಲಿ, ನಾನು ಓದಿದ ಮನೆ ಇದು, ನಾನು ಎಲ್ಲಿ ಕಲ್ಲದೆ ಎಲ್ಲಿ ಇದ್ದದೆ ಪೆಂಟ್ಲದೆ ಅಂತ ಚೆನ್ನಾಗಿ ಗೊತ್ತು, ನಾನು ಇಂಚೆ ಬನ್ನಿ ಅಂದ್ಬಿಟ್ಟಿದೆ. ಅಲ್ಲಿವರೆಗೂ ಕೊನೆವರೆಗೂ ಹೋಗಿ ನೋಡ್ಕೊಂಡು ಇದಾಕಿದ್ರು. ಅವರು ಹಣ ಮನೆ ಸೋರ್ತಿದ್ದು ಕಾರಣ ದೊಡ್ಡಪ್ಪ ಮನೆ ಸೋರ್ತಿತ್ತು, ಅದಕ್ಕೆ ಮಾಡೋದು. ಆಮೇಲೆ ದುಂಬು ಧೂಳು ಹೊಡಿಕೆ ಆಳುಗಳಿಗೆ ಹಿಂಸೆ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಅದು ಬಾಡಿಗೆ ಮನೆ ಮಾಡಿಬಿಟ್ಟು ಅಂತಂದರು. ಹೋಗ್ಲಿ, ನನಗೊಂದು ಮಾತು ಹೇಳಕ್ಕಿಲ್ವ ನೀವು, ಒಂದು ಮಾತು ಹೇಳ್ಬಿಟ್ಟು ನೀವು ಹಿಂಗೆ ಮಾಡೋದು ಅಂತ ಸ್ವಲ್ಪ ಇದು ಮಾಡ್ಕೊಂಡ್ರು. ಹಿಂಗೆ ದೊಡ್ಡಪ್ಪ ಇದನ್ನೇ ಹೇಳ್ಕೊ ಕೂತ್ಕೋಕ್ಕಾಗದ ಅಂದ. ಆದರೂ ಮಾತು ಹೇಳ್ಬೇಕಣ್ಣ, ನಾನೇ ಐಡಿಯಾ ಕೊಡುವೆ, ನಾನೇ ಖುದ್ದು ಕಳಿಸಿ ನೀಟಾಗಿ ಹೆಂಗೆ ಬೇಕಂಗೆ ಮಾಡಿಸ್ಕೊಡುವೆ ಅಂತ ಪಾಪ ಅವರು ಇದು ಮಾಡ್ಕೊಂಡ್ರು. 11 ತಿಂಗಳೇ ಆಗೈತೇನೋ ಬಂದಿದ್ದು. ಈಗ ರಾಜಕಾರಣಿಗಳಂದರೆ, ಚಿಕ್ಕ ರಾಜಕಾರಣಿಗಳಾಗಲಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ, ದೊಡ್ಡದಾದಂಥ ಭವ್ಯ ಬಂಗ್ಲೆಗಳನ್ನು ಕಟ್ಟೋದನ್ನು ನಾವು ನೋಡಿದ್ದೀವಿ. ಇದು ತುಂಬಾ ಹಳೆಯ ಕಾಲದ ಮನೆ. ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದ ಹೇಗೆ ಅಂತ? ಹೌದು ಸರ್, ಅವ್ರ ನೆನಪುಗೋಸ್ಕರ ಇಟ್ಟಿದ್ದು. ನಾವು ಡ್ಯಾಮೇಜ್ ಮಾಡಿಬಿಟ್ಟು ಮನೆ ಕಟ್ಟುವಾರು ಮಾಡಿದ್ದು. ಆದರೆ ನಮ್ಮ ಮಿಸ್ಸಸ್ಸು ಬೇಡಿ ಎಸ್.ಎಂ. ಕೃಷ್ಣ ಇರೋಗಂಟು ನಾವೇನು ಮಾಡೋದು ಬೇಡ, ಆಮೇಲೆ ಬೇಕಾದರೆ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಜನ ಈಗ ನಾವು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು. ಮನೆಗೆ ಬಂದಾಗೆಲ್ಲ ಹೇಗೆ ಮಾತಾಡ್ತಿದ್ರು ನಿಮ್ಮ ಜೊತೆಗೆಲ್ಲ, ಏನೆಲ್ಲ ಹೇಳ್ತಿದ್ರು ನಿಮಗೆ ಅಂತ? ಸರ್ ಅವ್ರ ಮುಂದೆ ನಾವು ಕೂತಿರಲಿಲ್ಲ, ಹಿಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳವ. ಎಷ್ಟೇಲಿ ನಮ್ಮ ದೊಡ್ಡಪ್ಪ ಅಲ್ವಾ, ಏನು ಮಾಡ್ತಾಯಿದ್ಯೆ ಅನ್ನೋರು. ದೊಡ್ಡಪ್ಪ ವ್ಯವಸಾಯ ಮಾಡ್ತಾಯಿದ್ದೀನಿ. ಏನು ಬೆಳೆದಿದ್ಯೆ ಅನ್ನೋರು. ಕಬ್ಬು ಹಾಕಿದ್ದೀನಿ ದೊಡ್ಡಪ್ಪ. ಎಷ್ಟು ಟನ್ ಬೆಳೆದಿದ್ಯೆ? 230 ಟನ್ನು ಚಾಮುಂಡೇಶ್ವರಿ ಸುಗಾಸ್ಕೊಡಿದ್ದೀನಿ, ಕೇಂದ್ರಡಿ ಚಾಮುಂಡೇಶ್ವರಿ ಸುಗಾಸ್ಕೊಡಿದ್ದೀನಿ ನಾನು. ದೊಡ್ಡಪ್ಪ ತೋರಿಸ್ಬಾ, ತಗೋಬಂದಿ ಬಿಲ್ಲ ಅಂದರು. ತಗೋಕೊಡುವೆ. ಚಾಮುಂಡೇಶ್ವರಿ ನೋಡೋರು ಖುಷಿಯಾಗೋರು, ಬೆನ್ನು ತಟ್ಬಿಟ್ಟು, ಸರಿ ಕಣ, ಇದು ಕಣ ವ್ಯವಸಾಯ ಮಾಡೋದು ಪದ್ಧತಿ. ಇಷ್ಟು ಎಕರೆದು 1.5 ಎಕರೆ ಕಣ ದೊಡ್ಡಪ್ಪ ಅನ್ನೋ. ಪರವಾಗಿಲ್ಲ ಕಣ, ನೀನು ವ್ಯವಸಾಯ ಮಾಡಿದಿ, 1.5 ಎಕರೆ ಇಷ್ಟು ಕಬ್ಬು ಬೆಳೆದಿರೋ ಅಂತ ಖುಷಿ ಪಡೋರು. ಅದರಲ್ಲಿ ವ್ಯವಸಾಯದಲ್ಲಿ ಮಾತ್ರ. ಆಮೇಲೆ ಇನ್ನೇನು ಸಾಕಿದೆಯೇ? ಹಸುಗಳವೆ ದೊಡ್ಡಪ್ಪ, ಕುರಿಗಳವೆ, ಕೋಳಿಗಳವೆ. ಪರವಾಗಿಲ್ಲ ಕಣ, ನಮ್ಮ ಫ್ಯಾಮಿಲಿನ ಒಬ್ಬನೇ ವ್ಯವಸಾಯ ಮಾಡ್ತಾಯಿರೋದು ಗ್ರೇಟ್ ಅಂತ ಬೆಳಿತಾಯಿದ್ರು ನನಗೆ. ಈಗ 11 ತಿಂಗಳು ಬಂದಿರು ಅಂದರೆ ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿನ ಒಬ್ಬನೇ ವ್ಯವಸಾಯ ಮಾಡ್ತಾಯಿರೋದು, ಯಾರು ವ್ಯವಸಾಯ ಮಾಡ್ತಾಯಿಲ್ಲ. ಎಲ್ಲ ಕೆಲಸಕ್ಕೆ ಮತ್ತು ಅದು ಇದು ಅವ್ರವ್ರ ವ್ಯವಹಾರಗಳ ಬಡ್ಡಿ ಗಿಡಿ ಬಿಟ್ಕೊಂಡು ಇದು ಮಾಡ್ತಾರೆ. ನಾನು ಚಿಕ್ಕ ವಯಸ್ಸಿಂದನೂ ವ್ಯವಸಾಯ ನನಗೆ. ನಮ್ಮ ಅಪ್ಪ ವ್ಯವಸಾಯ ಮಾಡ್ತಿದ್ರು, ನಮ್ಮ ತಾತ ವ್ಯವಸಾಯ ಮಾಡ್ತಿದ್ರು, ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ.
ನಿಮ್ಗೆ ಅವ್ರು ಕಂಡ್ರೆ ಭಯ ಇತ್ತಾ? ಅಯ್ಯೋ ಭಯ ಅಂತೇಳಿ ಇನ್ನೂ ನಮ್ಮ ದೊಡ್ಡಮ್ಮ ತಾವು ಕಂಡ್ರೆ ಅಷ್ಟು ಭಯ ಇರಲಿಲ್ಲ, ಪ್ರೇಮ ಕರ್ತವ್ಯ ಅಷ್ಟು ನಾವು ಎದುರ್ತಿರಲಿಲ್ಲ. ದೊಡ್ಡಮ್ಮ ಅವ್ರು ಕಂಡ್ರೆ ಭಯ ಅಂತೇಳಿರ ಎಲ್ಲಿ ಅವ್ರು ಏನು ಎದುರ್ತಿರಲಿಲ್ಲ, ಸುಮ್ಮನೆ ಕಣ್ಣು ಹಿಂಗೆ ಅನ್ನೋರು ಅಷ್ಟೇ, ಏನು ಬೈತಿರಲಿಲ್ಲ. ಅವ್ರು ಕಣ್ಣು ಹಿಂಗೆ ಅಂತು ಅಂದರೆ ನಾವು ಹಂಗೆ ಫ್ಲ್ಯಾಟ್ ಆಗ್ಬಿಡು. ಭಾಳ ಸರಳ ಅಲ್ಲ ಅವರು. ಏನಾರ ಇನ್ನು ನಾವು ಸೋಮಾರಿಗಳಾಗಿದ್ದರೆ ಈಗೇನು ಮಾಡಿದ್ವಿ ವ್ಯವಸಾಯವ, ಕಾಲು ಬೆಳಗ್ಗೆನೇ ಹಾಕ್ತೀಯ, ಭತ್ತ ಹಾಕ್ತೀನಿ ದೊಡ್ಡಪ್ಪ, ರಾಗಿ ಹಾಕ್ತೀನಿ ದೊಡ್ಡಪ್ಪ ಅಂತೇಳಿವೆ, ಖುಷಿಯಾಗರು. ಕಣೋ ಈಗ ಬೆಳೆದು 4 ಜನಕ್ಕೆ ಅನ್ನ ಹಾಕ್ಬೇಕು ಕಣೋ, ಸುಮ್ಮನೆ ಸೋಮಾರಿಗಳನ್ನ ಕೂತ್ಕೊಬಿಟ್ರಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಇದು ಮಾಡ್ತಿದ್ರು ಸರ್. ನಾವು ನಿಜವಾಗ್ಲೂ ಇವತ್ತು ನಮ್ಮ ಊರೇ ಅಂತಲ್ಲ, ನಮ್ಮ ಸೋಮನಹಳ್ಳಿ ಒಂದೇ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆ ಒಂದೇ ಅಲ್ಲ, ಎಂಟೈರ್ ಕರ್ನಾಟಕನ ಒಂದು ಆತ್ಮನ ಕಳ್ಕೊಂಬಿಟ್ಟು ಅಂತ ಅನ್ನಿಸ್ತದೆ. ಪ್ರತಿಯೊಬ್ಬರೂ ಯಾರೇ ಒಬ್ಬರು ರಾಜಕೀಯದರು ನಾವು ನೆನ್ನೆಂದು ನೋಡ್ತಾ ಇದ್ದೀವಲ್ಲ, ಯಾವ ರಾಜಕೀಯ ಟೀಕೆ ಮಾಡಿದವರೆಲ್ಲ ಎಲ್ಲ ಪ್ರತಿಯೊಬ್ಬರು ಭಾರಿ ನೊಂದು ಮನಸ್ಸಿಂದ ಹೇಳ್ತಾರೆ. ಎಸ್ ಎಂ ಕೃಷ್ಣ ಅವರು ಅವ್ರು ಸಿ ಎಮ್ ಆದಾಗಲೂ ಅಷ್ಟೇ, ರಾಜ್ಯಪಾಲರಾದಾಗಲೂ ಅಷ್ಟೇ ಯಾರನ್ನೂ ಅವರು ಅಂಗಿಸ್ಲಿಲ್ಲ ಅಥವಾ ಟೀಕೆ ಮಾಡಲಿಲ್ಲ. ಆಮೇಲೆ ಅವರು ಸಿ ಎಮ್ ಆದಾಗ ಬರಗಾಲ ಬತ್ತು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಇಟ್ಕೊಂಡ್ರು. ಆಮೇಲೆ ಎಷ್ಟೆಷ್ಟು ಇದೆಲ್ಲ ಎಷ್ಟು ನೋವು ತಿಂದರು ಅಂದರೆ ಅಂಥ ನೋವಲ್ಲೂ ಸ್ತ್ರೀಶಕ್ತಿ ಸಂಘ, ಆಮೇಲೆ ಬಿಸಿ ಊಟ, ಆಮೇಲೆ ಮತ್ತು ಇದು ಯಶಸ್ವಿನಿ ರೈತರುಗಳಿಗೆ ಯಶಸ್ವಿನಿ ಮಾಡಿಸೋದು, ಅದೆಲ್ಲ ಮಾಡೋಕೆ ಅವರಿಂದ ಶುರುವಾದದ್ದು. ಈ ಯಶಸ್ವಿನಿ ಶುರುವಾದವರಿಂದ, ಬಿಸಿ ಊಟ ಶುರುವಾದವರಿಂದ ಪ್ರತಿಯೊಂದು ಎಸ್ ಎಂ ಕೃಷ್ಣರೇ ಮಾಡಿದ್ದು. ನಿಮ್ಗೆ ಯಾವತ್ತೂ ಸಹ ಆಸ್ತಿ ಮಾಡ್ಕೊಳ್ಳಿ, ತೋಟ ಖರೀದಿ ಮಾಡಿ, ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳಿಲ್ವಾ ಯಾವತ್ತು? ದುಡ್ಡು ಮಾಡಿ ಅಂತ ಹೇಳಿಲ್ಲ. ಇನ್ನೊಂದು ಸ್ವಲ್ಪ ಸೈಟ್ಗಿಂತ ತಗೊಂಡು ಮನೆ ಕಟ್ಟರೋ, ಇನ್ನೊಂದು ಹೊಸ ಮನೆ ಇಷ್ಟು ದಿವಸ ಅಂತ ಹಿಂಗೆ ಇರ್ತಿರೋ, ಮನೆ ಕಟ್ಟರೋ, ನಿಮ್ಮ ಮಕ್ಳಿಗೆ ಏನೋ ಮಾಡ್ತೀರಿ, ನಿಮ್ಮ ಮಕ್ಕಳು ಬೇರೆ ಇಬ್ಬರು ಮಕ್ಳಿಗೆ ಒಬ್ಬಂಗೆ ಇದಾಯ್ತದೆ. ಇದು ನಮ್ಮ ಮಿಸ್ಸಸ್ಸು, ಅವ್ನು ನನ್ನ ಮಗ ಚಿಕ್ಕ ಮಗ ಮೈಸೂರಲ್ಲಿ ಓದ್ತಾ ಇದ್ದಾನೆ, ನಮ್ಮ ಊರಿಗೆ ಹೇಳ್ತಿದ್ರು ಸರ್, ಹೇಳ್ತಿದ್ರು ಮನೆ ಕಟ್ಟರೋ, ಹಿಂದೆಗಡೆ ಸೈಟ್ ಇದೆ, ಇದು ದೊಡ್ಡ ಸೈಟ್ ಇದೆ, ಸ್ಕೂಲ್ ಮಾಡಿದ್ದೀವಿ ನಾವು, ನಮ್ಮದೇ ಸ್ಕೂಲ್ ಇದೆ. ಕುಟುಂಬದ ಇನ್ನೊಬ್ಬ ಸದಸ್ಯರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಮೇಡಮ್, ತಾವು ಸಾಹೇಬ್ರನ್ನ ಯಾವಾಗ ಭೇಟಿಯಾಗಿದ್ರಿ? ಅವ್ರ ನೆನಪುಗಳನ್ನು ಹೇಗೆ ನೆನಪು ಮಾಡ್ಕೊತೀರಾ? ನನ್ನ ಹೆಸರು ಭಾನು ಮಹೇಶ್ ಗೌಡ. ನಾನು ಈ ಮನೆ ಸೊಸೆ. ಅಂತಂದರೆ ಎಸ್ ಎಂ ಕೃಷ್ಣ ಅವರು ಅವರ ದೊಡ್ಡಪ್ಪನ ಮಗನ ಸೊಸೆ ನಾನು. ಇವ್ರ ಯಜಮಾನರು ಸತ್ತೋಗ್ಬಿಟ್ಟಿದ್ರು. ಅಂದರೆ ನಾನು ಮೈದಾ ಸತ್ತೋಗಿದ್ದಾಗ ಅವರೇ ಬಂದಿದ್ದರು. ಬಂದಾಗ ಅವರೇ ಬಂದು ಒಂದು ರೌಂಡ್ ವಿಸಿಟ್ ಮಾಡಬೇಕಲ್ಲ, ಟೈಮ್ ಸಾವಲ್ಲಿ ಬಂದಿರೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಂತರ ಬಂದಿದ್ದರು. ಬಂದಾಗ ಅವರೇ ಹೇಳಿದ್ದು ಏನಂತಂದರೆ, ಈ ಮನೆಯೊಳಗಡೆ ಎಲ್ಲ ಓಡಾಡ್ತಾಯಿದ್ರು. ಅವ್ರು ಪ್ರೈವೇಟ್ ಸೆಕ್ರೆಟರಿಗಳೆಲ್ಲ ಬೇಡ ಸರ್, ತುಂಬ ಹಳೆ ಮನೆ ಆಗಿದೆ, ಮತ್ತು ಅಪ್ ಆ್ಯಂಡ್ ಡೌನ್ಸ್ ಇದೆ, ಒಳಗಡೆ ಹೋಗಬೇಡಿ ಅಂದಾಗ, ಇಲ್ಲ ನಾನು ಹುಟ್ಟಿದ ಮನೆ ಅಲ್ವಾ, ನನಗೆ ಗೊತ್ತಿರಲ್ವಾ ಅಂತ ಅವರು ಒಂಥರ ಆ ನಗುನಲ್ಲೂ ನನಗೆಲ್ಲ ತಿಳಿದವ್ರ ಥರ ಆ ಮಾತು ಆ ಮುಖದಲ್ಲಿ ಭಾವನೆಗಳು ಕಾಣ್ತಾ ಇತ್ತು. ಅಂದರೆ ನಾನು ಹುಟ್ಟಿದ ಮನೆ ನನಗೆ ಗೊತ್ತಿದೆ ಅಲ್ವಾ, ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂದ್ಬಿಟ್ಟು ಅವಾಗ ಅವ್ರು ಹೇಳ್ತಾ ಹೋದರು. ಇದು ಕಣ್ಜದ ಮನೆ, ಇದು ರಾಗಿ ಭತ್ತದ ಕಣ್ಜದ ಮನೆ ಅಂತ ಹೇಳ್ತಾ ಬಂದರು. ಇದು 8 ಕಂಬದ ತೊಟ್ಟಿ ಮನೆ ಅಂತ ಹೇಳ್ತಾ ಬಂದರು. ಆಮೇಲೆ ಹಿಂದೆಗಡೆ ಕುದುರೆಗಳು ಸಾಕ್ತಾಯಿದ್ರು. ನಮ್ಮಪ್ಪ ನಮ್ಮ ದೊಡ್ಡಪ್ಪ ಬಂದು ಏನು ಊರಿನ ವ್ಯವಹಾರ ಪಟೇಲ್ರಾಗಿರೋದ್ರಿಂದ ಊರ ವ್ಯವಹಾರ ನೋಡ್ಕೋತಾಯಿದ್ರು. ಮತ್ತು ನಮ್ಮಪ್ಪ ಬಂದು ಕಾಂಟ್ರಾಕ್ಟ್ರು, ಮತ್ತು ಮೈಸೂರು ಇವರು ಮಹಾರಾಜರ ಹತ್ರ ಅವರು ಸೇವೆ ಸಲ್ಲಿಸ್ತಾಯಿದ್ರು, ಅದನ್ನೇ ಹೇಳಿದ್ರು. ಮತ್ತು ಇದು ಕುದುರೆ ಮನೆಗಳಾಗಿದ್ದು, ಆವಾಗ ನಮ್ಮ ಅಪ್ಪರೆಲ್ಲ ಕುದುರೆಲಿ ಓಡಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು. ಆಮೇಲೆ ಬಾವಿ ಇದೆ, ಬಾವಿ ತುಂಬ ಹಳೆ ಬಾವಿ, ಅದರಲ್ಲಿ ಎಷ್ಟು ಆಳವಾಗಿ ತೆಗೆದ್ರೂ ನೀರು ಬರಲಿಲ್ಲ. ಆವಾಗ ಯಾರೋ ಪುರೋಹಿತರು ಹೇಳಿದರು, ಏನಂದರೆ ಬಾವಿ ತುಂಬ ರಾಗಿ ತುಂಬಿದ್ದು ಪ್ರತಿಯೊಬ್ಬರಿಗೂ ದಾನ ಮಾಡಿ ಅಂತ ಹೇಳಿದ್ರು. ಆವಾಗ ಆ ದಾನ ಮಾಡಿದ ನಂತರ ನೀರು ಬಂತು ಅಂತ ಹೇಳಿದ್ರು. ಆಮೇಲೆ ಸೋಮನಹಳ್ಳಿಲೇ ಒಂದು ಕಟ್ಟೆ ಇದೆ, ಆ ಕಟ್ಟೆ ಒಳಗಡೆ 3 ಬಾವಿ ಇದೆ. ಆ 3 ಬಾವಿಗೂ ಎಸ್ ಸಿ ಕೆಂಚೇಗೌಡ, ಎಸ್ ಸಿ ಮಲ್ಲಯ್ಯ, ಎಸ್ ಸಿ ನಿಂಗೇಗೌಡ ಅಂತ ಆ 3 ಹೆಸರನ್ನು ಅದು ಬಾವಿಗಳಿಗೆ ಇಟ್ಟಿದ್ರಂತೆ. ಆ ಬಾವಿಗಳಿಗೆ ಇಟ್ಟು ಆದಮೇಲೆ ಕಟ್ಟೆ ತೆಗೆಸಿದ್ರಂತೆ. ಅದು ಜನಗಳಿಗೆ ನೀರು ವ್ಯವಸ್ಥೆ ಮಾಡೋಕ್ಕೋಸ್ಕರ ಅಂತ ಹೇಳಿದ್ರು. ಆಮೇಲೆ ಡ್ಯಾಮು ಕಟ್ಟಿದಾರಲ್ಲ, ಶಿಂಷಾ ಡ್ಯಾಮು, ಆ ಟೈಮಲ್ಲಿ ಇದು RCC ಅಂತ ಇದೆ, ಅಂದರೆ ಸುಣ್ಣದ ಕಲ್ಲಿಂದ ಮಾಡಿರುವಂತಹ ಅದು ಮೋಲ್ಡ್ ಹೌಸು ಅಂತ. ಈ ಮನೇಲಿ ನಾವು ಫಸ್ಟು ವಾಸವಾಗಿದ್ವಿ, ನಮ್ಮಪ್ಪ ಈ ಮನೇಲಿ ಇದ್ದರು ಅಂತ ಅವರು ಹೇಳಿದ್ದು. ಈ ಥರದ್ದೆಲ್ಲ ಗೊತ್ತಿದೆ. ಮತ್ತು ರಾಜಕೀಯದ ವಿಚಾರದಲ್ಲಿ ನಿಮಗೆ ಗೊತ್ತಿದೆಯಲ್ಲ. ನಾವು ಅಂದರೆ ಈಗ ಅವ್ರ ತಮ್ಮವರು ಎಕ್ಸ್ಪೈರ್ಡ್ ಆದರು. ಆ ಟೈಮಲ್ಲಿ ಅವರು ಕಾರ್ಯಕ್ಕೆ ಪ್ರತಿ ವರ್ಷ ಅವರು ಕಾರ್ಯ ಮಾಡ್ತಾಯಿದ್ರು. ಆಗ ಪ್ರತಿ ವರ್ಷ ಕಾರ್ಯ ಮಾಡಿದಾಗ ಬರ್ತಾಯಿದ್ರು, ಆವಾಗ ನಾವು ಅಲ್ಲಿ ಹೋಗ್ತಾಯಿದ್ವಿ ಅಷ್ಟೇ. ಆ ಕಾರ್ಯಗಳಲ್ಲಿ ನಾವು ಮೀಟ್ ಆಗ್ತಿದ್ವಿ. ಮತ್ತು ಇವಾಗ 48 ದಿನ ಪೂಜೆ ಇಟ್ಕೊಂಡಿದ್ದಾಗ ಅವ್ರ ಮಗಳು ಶಾಂಭವಿಯವರು ಬಂದು ಆ ಪೂಜೆಯಲ್ಲಿ ಅವರು ಪಾಲ್ಗೊಂಡ್ರು. ಏನಕ್ಕೆ ಅಂದರೆ ಕೃಷ್ಣ ಅವ್ರಿಗೆ ಹುಷಾರಾಗಿಲ್ಲದೆ ಇರೋದ್ರಿಂದ, ಅವ್ರು ಬರೋಕ್ಕಾಗದೇ ಇರೋದ್ರಿಂದ ಅವರೇ ಅವರಿಗೆ ಅದೇ ಆಂಜನೇಯ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಅವರು ಅದಕ್ಕೆ ಅಂತಲೇ 4 kg ಬೆಳ್ಳಿನ ಕೊಟ್ಟು, ಆ ಬೆಳ್ಳಿಯಲ್ಲಿ ಲೇಪನ ಮಾಡ್ಸೋಕ್ಕೆ, ಆಂಜನೇಯಂಗೆ ಲೇಪನ ಮಾಡ್ಸೋಕ್ಕೆ ಕೊಟ್ಟರು. ಅವರು ಸಹ 48 ದಿನವೂ ಸಂಕಲ್ಪ ಮಾಡ್ಕೊಳ್ಳುವಾಗ ಇದ್ದರು. ಆ ಒಂದು ಕಾರಣಕ್ಕೆ ಅವರೂ ಸಹ 40
48 ದಿನ ಅವರು ಆರೋಗ್ಯದಲ್ಲಿ ತೊಂದರೆ ಇದ್ರೂ ಸಹ ಅವರು 48 ದಿನ ಬೆಡ್ ಪರ್ಸನ್ ಹಾಗೆ ಇದ್ದು 48 ದಿನ ತುಂಬಿದ ನಂತರ ಸಾವಾಗಿದೆಯಲ್ಲ, ಅದು ಒಂದು ಕಾಕತಾಳೀಯ ಅನಿಸುತ್ತೆ. ಆವಾಗ ಅನಿಸುತ್ತೆ ಅವ್ರಿಗೂ ದೇವ್ರ ಮೇಲೆ ಎಷ್ಟು ಭಕ್ತಿ, ಮತ್ತು ಅವ್ರು ಎಷ್ಟು ರಾಜಕೀಯದಲ್ಲಿ ಶಾಂತವಾಗಿ ತಾಳ್ಮೆಯಿಂದ ವ್ಯವಹಾರ ಮಾಡಿದ್ರು. ಅವ್ರ ಸಾವಲ್ಲೂ ಸಹ ಅವರು ತಾಳ್ಮೆಯಿಂದಲೇ, ಮತ್ತು ಅವ್ರ ಆರೋಗ್ಯದಲ್ಲಿ ತಾಳ್ಮೆ ಅಂದರೆ ಸಂಕಲ್ಪ ಅಂದರೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅದು ದೇವಸ್ಥಾನಗಳಿಗೆ 48 ದಿನ ಹೋಮ ಎಲ್ಲ ಪೂಜೆಗಳೆಲ್ಲ ನಡೆಯಿತು, ಅಭಿಷೇಕಗಳೆಲ್ಲ ನಡೆಯಿತು. ಆ ಅಭಿಷೇಕಗಳಲ್ಲಿ ಪ್ರತಿದಿನ ಗ್ರಾಮಸ್ಥರೆಲ್ಲ ಸೇರಿ ಅಭಿಷೇಕಗಳ ಮಾಡಿದ್ರು. ನಂತರ ಸಂಜೆ ಪ್ರಸಾದಗಳ ವಿತರಣೆ ಮಾಡ್ತಾಯಿದ್ರು. ಒಟ್ಟು 48 ದಿನ ಮಂಡಲ ಪೂಜೆಗಳ ಮುಗಿಯುವವರೆಗೂ ಅವರು ಇದ್ದು ನಂತರ ಸಾವನ್ನ ಕಂಡರು. ಅದರಿಂದ ಅವ್ರು ಹೇಳೋದೇನೆಂದರೆ, ಅವ್ರು ಸಾವಲ್ಲೂ ಸಹ ಜಯಗಳಿಸಿದ್ದಾರೆ. ಊರಿಗೆ ತೊಂದರೆ ಆಗಬಾರ್ದು ಅನ್ನೋದು ರೀತಿಯಲ್ಲಿ ಅವರು ಜಯಗಳಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಒಂದು ಗುಣಗಳು ನಮ್ಮ ಊರಿನ ಗ್ರಾಮಸ್ಥ ಮಕ್ಕಳುಗಳಿಗೆಲ್ಲ ಬಂದು ಅದೇ ಥರ ಹೆಸರುವಾಸಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ತೆ. ಇದಿಷ್ಟು ಅವರ ಕುಟುಂಬದ ಸದಸ್ಯರುಗಳ ಮಾತು. ಎಸ್.ಎಂ. ಕೃಷ್ಣ ಅವರು ದೇಶ ವಿದೇಶವನ್ನು ನೋಡಿರ್ಬೋದು, ಆದರೆ ಅವರ ಹುಟ್ಟೂರಿನ ಮನೆಯನ್ನು ಅವರು ಯಾವತ್ತೂ ಸಹ ಮರೆತಿರಲಿಲ್ಲ. ಈ ಊರಿಗೆ ಬಂದಂಥ ಸಂದರ್ಭದಲ್ಲಿ ಈ ಮನೆಯಲ್ಲೇ ಇರ್ತಿದ್ರು, ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು ಅನ್ನೋ ಒಂದು ಮಾತುಗಳನ್ನು, ಆ ನೆನಪುಗಳನ್ನು ಅವರ ಕುಟುಂಬಸ್ಥರು ನೆನಪಿಸ್ಕೋತಾ ಇರುವಂಥದ್ದು. ಕ್ಯಾಮ್ರಾಮನ್ ಪಂಪಾಪುಜಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಮದ್ದೂರು.